ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳಿದು ಬದುಕಿದವರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ನಲ್ಲೇ ಹುಟ್ಟಿದ್ದೀನಿ, ನನ್ನ ಜೀವನದ ಕೊನೆ ದಿನ ನಾನು ಕಾಂಗ್ರೆಸ್ನ ಕಡೆ ತಿಂತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡಿದ್ದೀನಿ. ನಾನು ಈ ಅಧಿಕಾರಕ್ಕಾಗಿ ಬದಲಾವಣೆ, ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಿದ್ದೆ, ಅದ್ರ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಪರಿವಾರ ಏನಿತ್ತು ನನ್ನನ್ನು ದೂರ ಇಟ್ಟಿದೆ ಅಂತಕ್ಕಂಥ ಭಾವನೆ ಬಂದಿದ್ದು. ಆದರೆ ಕಾಂಗ್ರೆಸ್ ಪಕ್ಷದ ಪರಿವಾರ ನನಗೆ ದೂರ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್, ನಮ್ಮ ಫಾದರು ಕಾಂಗ್ರೆಸ್ನ, ನಾವು ಕಾಂಗ್ರೆಸ್ ಅತ್ಯಂತ ಕಷ್ಟದಾಯಕ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದವರು ನಾವು ಆ ತಾಲೂಕದಾಗ. ರಾಮಕೃಷ್ಣ ಹೆಗಡೆ ಅವ್ರ ಗಾಳಿ ಒಳಗೆ ಜನತಾ ಪರಿವಾರದ ಗಾಳಿ ಇದರೊಳಗೆ ಯಾರೂ ಜಿಲ್ಲಾ ಪರಿಷತ್ ನಿಂದಿರ್ತಿರ್ಲಿಲ್ಲ. ಅವಾಗೂ ನಮ್ಮ ಫಾದರ್ ಒಬ್ಬರೇ ಗೆದ್ದವರು 86. ನಾನು ಗೆದ್ದು ಒಳದಾಗೂ ಸಹಿತ ತಾಲೂಕಿನಾಗ ನಾವು ಒಬ್ಬನೇ ಜಿಲ್ಲಾ ಪರಿಷತ್ ಮೆಂಬರ್, ಉಳಿದವರೆಲ್ಲ ಬೇರೆ ಪಾರ್ಟಿಯವರು. ಆಮೇಲೆ 3-4 ಸಲ 94, 99, 2008 ಕಾಂಗ್ರೆಸ್ ಇರಲಿಲ್ಲ ಅಲ್ಲಿ. 20 ವರ್ಷಗಳ ನಂತರ ನಾನು ಅದನ್ನು ಕಟ್ಟಿದ್ದೀನಿ, ಬೆಳೆಸಿದ್ದೀನಿ, ಭಾವನಾತ್ಮಕ ಸಂಬಂಧದ ನನಗೆ. ಸೊ ಅದಕ್ಕಾಗಿ ಆ ಜನಸಮೂಹ, ಈ ಸೆಕ್ಯುಲರಿಸಮ್, ಈ ಐಡಿಯಾಲಜಿ ಒಂದು ಸಣ್ಣ ಸ್ಥಾನಕ್ಕಾಗಿ ನಾನು ಇದನ್ನು ನಾರ್ಮಲ್ ಇದ್ರೆ ಏನಾಗಲಿಲ್ಲ. ಅವರು ಮಾತು ಕೊಟ್ಟಿದ್ದಾರೆ ಅನ್ನೋ ಸಂಬಂಧ. ಬಿಫೋರ್ 23rd ಎಲೆಕ್ಷನ್ದಕ್ಕೆ ಅಂತ ಮೊದಲು ನಾನು ಭಾಳ ಸಲ ಹೇಳಿ, ನೀವು 1-to-1 ಮೀಟಿಂಗ್ ಮಾಡಿದ್ರೆ ಮೊನ್ನೆ ನಾನು ಸನ್ಮಾನ್ಯ ಸುರ್ಜೇವಾಲ ಅವರು ಮಾತಾಡೋ ವಿನಯ್ ಕುಲಕರ್ಣಿ ನನ್ನ ಪಕ್ಕ ಕೂತಿದ್ದೆ. ಅವ್ರಿಗೆ ಕೇಳಿದಾನೆ, ಒಂದು ಕರೆ ಹೇಳ್ಬೇಡಿ ನೀವು, ನನಗೇನೂ ಮಾಡೋದು ಬೇಡ, ಮಾತು ಕೊಟ್ಟಿರು ಇಲ್ಲ. ಎಸ್ ವಿ ಹ್ಯಾವ್ ಗಿವನ್. ಅದಕ್ಕಾಗಿ ನಾವು ನಿಮಗೆ ವಿಡ್ರಾ ಮಾಡ್ಕೊತ ಹೇಳಕ್ಕೆ ಹಕ್ಕಿಲ್ಲ, ಪ್ಲೀಸ್ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಹೇಳಕ್ಕೆ ಬಂದಿನಿ. ಅದು ನಮ್ಮ ಸುರ್ಜೇವಾಲ ಅವರು ಹೇಳೋದು, ಎಸ್ ಯು ಹ್ಯಾವ್ ದ್ಯಾಟ್ ರೈಟ್ಸ್. ಯಾಕಂದ್ರೆ ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ಒಪ್ಕೋಬೇಕಾಗ್ತದೆ. ಯಾಕಂದರೆ ಕೆಲವು ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದರು, ಏನಾಯಿತು ಏನಾಗಲಿಲ್ಲ. ಅವ್ರು ಬಂದು ನನಗೆ ವಿವರಣೆ ಕೊಟ್ಬಿಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ನನಗೆ. ಯಾಕಂತ ಕೇಳಿದ್ರೆ ಪರಿಸ್ಥಿತಿಗಳನ್ನು ಏನಾಯಿತು, ಏನಾಗಬೇಕಾಗಿತ್ತು ಸನ್ನಿವೇಶಗಳನ್ನು ಅನೇಕ ಜನ ಹಿರಿಯರಿಗೆ ಅವಕಾಶ ಆಗಿರಲಿಲ್ಲ. ಇವತ್ತು ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಎಚ್ ಕೆ ಪಾಟೀಲ್ರಂಥವರಾಗಿರ್ಬೋದು, ಯುವ ನಾಯಕತ್ವದಾಗ ಅನೇಕ ಹಿರಿಯರು, ಅನೇಕ ಯುಗಿತಾವನರು, ಶರತ್ ಬಚ್ಚೇಗೌಡರಂಥವ್ರಿಗೆ ಆಗಲಿಲ್ಲ. ಯುವ ಉತ್ಸಾಹಿಗಳು ಇನ್ನೂ ಭಾಳ ಜನ ವಿಮುಖರಾಗಿದ್ದಾರೆ. ಆದ್ರೆ ನಂದು ಒಂದು ರಿಕ್ವೆಸ್ಟ್ ಅದ ನಮ್ಮ ಪಕ್ಷದ ನಾಯಕರಿಗೆ, ಈ 2 ತಿಂಗಳಗಟ್ಟಲೆ ಏನು ನೀವು ಪ್ರೊಲಾಂಗ್ ಮಾಡ್ತೀರಿ, ಆಗಬೇಕಂತಕ್ಕಂಥ ಆ ತುಡಿತ ಏನು ಹೆಚ್ಚಿಗೆ ಆಗ್ತದೆ, ಕೊನೆಗೆ ನಿರಾಶೆ ಆಗ್ತದೆ. ಇವತ್ತು ನಾವೇನು ರಾಜ್ಯದಾಗ ನೋಡ್ತಾ ಇದ್ದೀವಿ, ಒಂದು ಡಿಸಿಷನ್ ಮಾಡಿಬಿಡೋದು. ಫ್ರಮ್ ಫಸ್ಟ್ ಟೈಮ್ ನೀವು ಮಾಡುವಾಗ 14 ಮಂದಿದ್ದು ಮಾಡಿದ್ರಿ, ಅವಾಗ ಒಂದು ವಾರದೊಳಗೆ ನೀವು 4 ದಿನದಾಗ ಇದನ್ನು ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಆಲ್ ಸೀಸನ್ ಪೊಲಿಟಿಷಿಯನ್ಸ್, ಎಲ್ಲರಿಗೂ ಮಾಡ್ಲಿಕ್ಕಾಗೋದಿಲ್ಲ ಪಕ್ಷ. ನಾವ್ಯಾವ ಜಗತ್ತಿದ್ರೆ ಮಾಡ್ಲಿಕ್ಕಾಗುತ್ತೆ ಎಲ್ಲರಿಗೂ ಸಮಾಧಾನ. ಸೊ ಆ ತಿಳುವಳಿಕೆ ಅದ, ಸಾಮಾನ್ಯ ಜ್ಞಾನ ಅದ ನಮ್ಗೆಲ್ಲರಿಗೆ. ಕಾಸ್ಟ್ ಇಕ್ವೇಷನ್ಸ್ ಇರ್ತದೆ, ರೀಜ್ನಲ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆ ಸೂಕ್ಷ್ಮತೆ ಅರಿವು ಇರಲಾರ್ದಂಥವ್ರು ಅದ್ಯಾವ ಪರಿಪೂರ್ಣ ರಾಜಕಾರಣ. ಬಟ್ ಯು ಮಸ್ಟ್ ಜಸ್ಟಿಫೈ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಇನ್ ಫ್ಯೂಚರ್ದಾಗಾದರೂ ಒಂದೊಂದು ರಿಕ್ವೆಸ್ಟ್, ನೀವು ಯಾರಿಗಾರೆ ಮಾಡಿರಿ, ಅದ್ರ ಇಂಥ ಡಿಸಿಷನ್ಸನ್ನು ಪ್ರೊಲಾಂಗ್ ಮಾಡೋದ್ರಿಂದ ಕೆಲವು ಜನರ ಮನಸ್ಸಿಗೆ ಆಗ್ತಾ ಇದೆ. ಆಮೇಲೆ ನೀವೆಲ್ಲ ನಾವೆಲ್ಲ ಹಿಂದಿನ 31st ಫ್ರೈಡೇ 5 ಗಂಟೆಯಿಂದ 8:30 ಗಂಟೆವರೆಗೆ ಒಂದು ಮೀಟಿಂಗ್ ಆಗಿದೆ, ಅಷ್ಟು ಎಲ್ಲ ನಾಯಕರು ಒಳಗೊಂಡು. ಅವತ್ತು ಫೈನಲ್ ಮಾಡಿ ಸಂಜೆ ಮುಂದೆ ನಮಗೊಂದು ಇಂಟಿಮೇಷನ್ ಕೊಟ್ಟು ನೀವು ನೆಕ್ಸ್ಟ್ ಫೈನಲ್ ಮೀಟಿಂಗ್ದಾಗ ಡ್ರಾಪ್ ಮಾಡಿದ್ರಿ ಅಂದರೆ ಏನಾಗ್ತದೆ, ಅಥವಾ ನನ್ನ ಜಾಗದಾಗ ನೀವಿದ್ರೆ ಏನಾಗ್ತಿತ್ತು ನಾನು ಕೇಳಿದವ್ರಿಗೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಡಿಸಿಷನ್ಸ್ ಮಾಡೋದು ಒಂದೇ ಫೈನಲ್ ಡಿಸಿಷನ್ ಮಾಡಿಬಿಡಿ. 4 ಮೀಟಿಂಗ್ ಮಾಡೋದು, ಒಂದು ಮೀಟಿಂಗ್ನ ಫೈನಲ್ ಮಾಡೋದು, ಇನ್ನೊಂದು ಮೀಟಿಂಗ್ನ ಡ್ರಾಪ್ ಮಾಡೋದು, ಡೋಂಟ್ ಡೂ ಲೈಕ್ ದ್ಯಾಟ್. ಎಸ್, ನನಗೆ ಅರ್ಥ ಆಗ್ತದೆ ನಿಮ್ಮ ಎಕ್ಸರ್ಸೈಸ್, ಬಟ್ ಸ್ವಲ್ಪ ಅಕ್ಯುರೇಷನ್ ಬಂದರೆ ಒಳ್ಳೆಯದಾಗ್ತದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಪರಿಶ್ರಮ ಪಟ್ಟು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಜನ ಸಚಿವರುಗಳು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲದಾಗ ಅದಾರ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಬರ ಇದೆ ಇವತ್ತು, ಈ ರಾಜ್ಯದ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ತ್ವರಿತವಾಗಿ ಆಡಳಿತ ವ್ಯವಸ್ಥೆ ನಮ್ಮ ಜನರಿಗೆ ಹೋಗ್ತದೆ. ಮತ್ತು ಯಾರು ಅಸಮಾಧಾನಿತರಾಗಿದ್ದಾರೆ, ನಾನು ಅವರಿಗೂ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ. ಆಯ್ತು, ನಮ್ಮೆಲ್ಲರಿಗೂ ಒಂದು 4 ದಿನ ಆಗಿರ್ತದೆ. ಅದ್ರ ಕೊನೆಗೆ ನಾವು ಜನಸಮೂಹದ ವಿಚಾರಗಳನ್ನು ಇಟ್ಕೊಂಡು ನಾಗರಿಕ ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕಾಗ್ತದೆ. ನಾನು ಯಾಕೆ ಇಷ್ಟು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ 3ನೇ ದಿನಕ್ಕೆ ಈ ಡಿಸಿಷನ್ ತೊಗೊಂಡೆ ಅಂದರೆ, ಈ ಪ್ರೊಲಾಂಗ್ ಮಾಡಿದೆವು ಅಂದರೆ ಜನಸಮೂಹದ ಮೇಲೆ ಸಾರ್ವಜನಿಕರ ಭಾವನೆಗಳ ಜೊತೆಗೆ ವ್ಯತಿರಿಕ್ತವಾಗಿ ನಡ್ಕೊಂಡಂಗೆ ಆಗ್ತದೆ. ಇರ್ಬೋದು ನಮ್ಮ ಭಾವನಾತ್ಮಕ 1 ದಿವಸ 2 ದಿವಸ, ನಮ್ಮ ಮನೆಗೆ ಯಾರಿಗೆ ಏನ್ರಿ ನೋವು ಅದಕ್ಕೆ 2 ದಿನ 3 ದಿನ ಇರ್ತದೆ. ಅದ್ರ ಕೊನೆಗೆ ಮರಿಬೇಕಾಗ್ತದೆ.
ಆ ಮರು ಅನ್ನುವಂತಕ್ಕಂಥ 3 ಅಕ್ಷರದಿಂದನೇ ಈ ಬದುಕದ. ಲೆಟ್ ಅಸ್ ಹೋಪ್ ಫಾರ್ ನೆಕ್ಸ್ಟ್ ಒಳ್ಳೆಯದಂತ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರ ಭಾಳ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿ. ಬರದ ಛಾಯೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಸುದೈವಶಾತ್ ನಮಗೆ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ವೆಸ್ಟರ್ನ್ ಘಾಟದಾಗ ಮಳೆಯಾಗಿ ಇವತ್ತು ಕೃಷ್ಣೆ ತುಂಬಿ ಇವತ್ತು ಓವರ್ಫ್ಲೋ ಆಗಿದೆ. ನಮ್ಮ ಭೀಮಾ ಓವರ್ಫ್ಲೋ ಆಗಿದೆ. ಅನೇಕ ನದಿಗಳು ಇವತ್ತು ಕಾವೇರಿ ಇಶ್ಯೂ ಅಂತ ದೊಡ್ಡ ಸಮಸ್ಯೆ ಇತ್ತು. ಕೊನೆಗೆ ಪರಿಹಾರ ಮಾಡೋದು ನಿಸರ್ಗ. ಆ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಯಿತು, ಆ ಜನರ ಏನೋ ಕೇಂದ್ರದ ಸಮಿತಿಯವರು ಏನು ನಿರ್ಣಯ ಮಾಡಿದರು, ಅದಕ್ಕಿಂತ ಹೆಚ್ಚಿಗೆ ನೀರು ತಾನಾಗಿಯೇ ನ್ಯಾಚುರಲ್ ಫ್ಲೋ ಆಯಿತು. ಸೊ ನಿಸರ್ಗದ ಸಹಾಯ ಇಲ್ಲದೇ ಯಾವುದೇ ಸರ್ಕಾರಗಳು ನಡೆಸಲಿಕ್ಕಾಗೋದಿಲ್ಲ. ಕೊನೆಗೆ ನಿಸರ್ಗನೂ ಸ್ವಲ್ಪ ಸಹಾಯ ಮಾಡಿದೆ.